ರಾಯಚೂರು ಜಿಲ್ಲೆಯಲ್ಲಿ ಪಡಿತರ ಅಕ್ರಮ ದಂಧೆ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ, ಯಲ್ಲಿದೀಪ ನೋಡಪ್ಪ. ವೆಂಕಟ ಸಾಯಿ ರೈಸ್ ಮಿಲ್ಲಲ್ಲಿ ದಾಸ್ತಾನು 1 ಲಕ್ಷ ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿ, 31 ಕ್ವಿಂಟಾಲ್ ಪಡಿತರ ಅಕ್ಕಿ ಜಪ್ತಿ. ಸರ್ಕಾರ ಪಡಿತರ ಧಾನ್ಯವನ್ನ ಯಾರಾದರೂ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡಿರೋದು ಕಂಡು ಬಂದ್ರೆ ಅಂತವರ ವಿರುದ್ಧ ಕಾನೂನು ರೀತಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅಂತ ಸರ್ಕಾರ ಹೇಳಿದ್ರೆ, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ ಅಕ್ರಮವಾಗಿ ಸಂಗ್ರಹಿಸುವ ದಂಧೆ ನಡೆದರೂ ಕೂಡ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಮಾತ್ರ ಕಣ್ಣಿದ್ದು ಕೂಡರಾಗಿದ್ದಾರೆ. ಮಾನ್ವಿ ಪಟ್ಟಣದ ಚೀಕಲಪರ್ವಿ ರಸ್ತೆಯ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ 31 ಕ್ವಿಂಟಾಲ್ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ದಂಧೆ ನಡೀತಾ ಇತ್ತು ಅಂತ ಪ್ರಕರಣದಲ್ಲಿ ಉಲ್ಲೇಖವಾಗಿದೆ. ಮಾನ್ವಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ದಂಧೆ ನಡೀತಾ ಇದೆ ಅಂತ ಆಹಾರ ಇಲಾಖೆ ಕೃಷ್ಣಪ್ಪ ಸಾಹೇಬ್ರು ಅದೇನು ಡ್ಯೂಟಿ ಮಾಡುತ್ತಾರೆಂದು ಪ್ರಕರಣ ಬಯಲಿಗೆ ಬಂದಿರುವುದೇ ಸಾಕ್ಷಿಯಾಗಿದೆ. ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ವೆಂಕಟಸಾಯಿ ರೈಸ್ ಮಿಲ್ ಮೂಲಕವೇ ಮಾಲೀಕರ ಮೇಲೆ ಹಾಗೂ ಟಾಟಾ ಎಸ್ ವಾಹನ ವಶಪಡಿಸಿಕೊಂಡು ಮಾನ್ವಿ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿಕೊಂಡಿದೆ. ನಮ್ಮ ನಡೆ ಭ್ರಷ್ಟಾಚಾರದ ಕಡೆ. ಶಫೀಕ್, ಸಿದ್ದಿ ಟಿವಿ. ನಿನ್ನೆ ರಾತ್ರಿ 11 ಗಂಟೆ ಸುಮಾರು ಪಡಿತರ ಧಾನ್ಯ ವೆಂಕಟಸಾಯಿ ಮಿಲ್ಲಲ್ಲಿ ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಬಂದು ಅದನ್ನು ತಡೆ ಹಿಡಿದು ಅದನ್ನು FIR ಮಾಡ್ಯಾರ. ಅದು ನನ್ನ ಗಮನಕ್ಕೆ ಇವತ್ತು ಬಂತು. ಈ ರೀತಿ ಪಡಿತರ ಧಾನ್ಯ ಬಡವ್ರಿಗೆ ಸಿಗ್ತಕ್ಕಂಥ ಪಡಿತರ ಧಾನ್ಯ ಎಲ್ಲಿ ಬೇಕಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಅಂತಕ್ಕಂಥದ್ದು ಎದ್ದು ಕಾಣ್ತದೆ. ಆಮೇಲೆ ನಾನು ಇದರ ಬಗ್ಗೆ ಕೃಷ್ಣಪ್ಪ DDಗೆ ಒಂದು 2-3 ಸಲ ನಾನು ಫೋನ್ ಮಾಡಿದ್ನಪ್ಪ ಅಂದರೆ ಆ ಫೋನಿಗೆ ರೆಸ್ಪಾನ್ಸ್ ಇಲ್ಲ. ನಾನು ಏನು ರೀ ಹಿಂಗೆ ಆತದ ಅಂತ ಹೇಳಿದ್ನಪ್ಪ ಅಂದರೆ ಆಯ್ತಂತ ಮಾಡಿದ್ದೇನು, ಫೋನ್ ಪಾಟ್ನ ಕಟ್ ಮಾಡಿದ್ದೇನು ಹೇಳಿದ್ದೇನು. ಇದಕ್ಕೆ ಮುಖ್ಯ ಕಾರಣ ಮೊದಲು ಫುಡ್ DD ಅವನು ಆದಷ್ಟು ಬೇಗ ಇನ್ಚಾರ್ಜ್ ಅನ್ನತ ಆದಷ್ಟು ಬೇಗ ಚೇಂಜ್ ಮಾಡಿದರೆ ಒಳ್ಳೆಯದಂತಕ್ಕಂಥದ್ದು. ಈಗ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬಡವರಿಗೆ ನಾನು ಫ್ರೀ ಕೊಡ್ತೇನೆ ಅಂತಕ್ಕಂಥದ್ದು ಇದು ಒಳ್ಳೆಯ ವಿಚಾರ, ಒಳ್ಳೆಯ ಲೆಕ್ಕ. ಬಟ್ ಇದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಈ ಸರ್ಕಾರ ಇದನ್ನು ಕೂಡಲೇ ತಡೆ ಹಿಡಿಬೇಕು. ಅಲ್ಲ ಸರ್, ಈಗ ಮಾನ್ವಿಯಲ್ಲಿ ಮಿಲ್ಗಳಲ್ಲಿ ಈ ರೀತಿಯಾಗಿ ಪಡಿತರ ಧಾನ್ಯ ಹೋಗ್ತಾ ಇದೆ, ಅಲ್ಲಿಂದ ಪಾಲಿಶ್ ಮಾಡ್ತಾ ಇದ್ದಾರೆ ಅಂದಮೇಲೆ ಆಹಾರ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಮತ್ತು ಅವ್ರು ಏನೇನು ಮಾಡ್ತಾರೆ? ಕೃಷ್ಣಪ್ಪ ಅವರೆಲ್ಲ ಅಡ್ಜಸ್ಟ್ಮೆಂಟಿಂಗ್ ಆಗಿಬಿಟ್ಟಾರ. ಇಲ್ಲಿ ತಾಲೂಕು ಅಧಿಕಾರಿಗಳಾಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಅವನೇನಿರ್ತಾರಲ್ಲ ಕಾಂಟ್ರಾಕ್ಟ್ರು, ಅವರಿಗೆ ಅಡ್ಜಸ್ಟ್ ಆಗಿ ಇದೆಲ್ಲ ಕಂಪ್ಲೀಟ್ ಮಾಡೋಕ್ಕಚ್ಚಾರ. ಇದನ್ನು ಯಾರಿಂದ ತಡೆಗಟ್ಟಕ್ಕೆ ಆಗೋಲ್ತು. ಎಲ್ಲ ಸರ್ಕಾರದಲ್ಲಿ ಆಗಕ್ಕಚ್ಚದ, ಈ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಅಂತಲ್ಲ, ಎಲ್ಲ ಸರ್ಕಾರದಲ್ಲಿ ಆಗಕ್ಕಚ್ಚಾರ. ಇದು ದೊಡ್ಡ ಒಂದು ಮಾಫಿಯಾ. ಇದನ್ನು ಯಾರಿಂದ ತಡೆಗಟ್ಟತಕ್ಕಂಥದ್ದು ಇವತ್ತಿನವರೆಗೆ ಆಗೋಲ್ತದೆ. ಅವ್ರು DD ಅವರು ಉಪಯೋಗ ಇಲ್ಲ. DD ಆ DDನೇ ಇದ್ರಾಗ ಮೇನ್ ಶಾಮೀಲ್ ಆಗ್ಯಾನ. ಈ ಟೆಂಡರ್ದಾರಿಗೆ ಅವ್ರಿಗೆ ಶಾಮೀಲ್ ಆಗಿಬಿಟ್ಟಾನ. ಆ DD ಏನೇನೇನೇನು ಉಪಯೋಗ ಇಲ್ಲ. ತಮ್ಮ ಮೂಲಕ ತಿಳಿಸುವುದೇನೆಂದರೆ, ಅಕ್ರಮ ಪಡಿತರ ಧಾನ್ಯ ಸರ್ಕಾರ ಬಡವರಿಗೆ ಸಿಗಲಿ ಅಂತೇಳಿ ಕಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರುವಂಥ DD ಅವರು, ಆಹಾರ ಇಲಾಖೆ DD ಅವರು ಕೃಷ್ಣಪ್ಪ ಅವರ ಕುಮ್ಮೆಗಳಿಂದ ಮತ್ತು ಅವರ ಬೇಜವಾಬ್ದಾರಿಯಿಂದ ಇವತ್ತು ವೆಂಕಟಸಾಯಿ ಮಿಲ್ಲಿಗೆ ಇವತ್ತು ಅಕ್ರಮವಾಗಿ ಅಕ್ಕಿಯನ್ನು ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಯಾರಿಗೆ ಬಡವರಿಗೆ ಸಿಗಬೇಕಾದ ಅಕ್ಕಿ ದುರುಪಯೋಗ ಆಗಿ ಮತ್ತು ಪಟ್ಟಭದ್ರ ಶಕ್ತಿಗಳ ಒಂದು ಕೈವಾಡದಿಂದ ಅದು ಇವರ ಒಂದು ಆಹಾರ ಇಲಾಖೆಯ ನಿರ್ಲಕ್ಷ್ಯದಿಂದ ಯಾರಿಗೂ ಸೇರಬೇಕಾದ ಅಕ್ಕಿ ಇವತ್ತು ಮಿಲ್ಗೂ ಸೇರ್ತಂದರೆ ಇದಕ್ಕೆ ನೇರ ಹೊಣೆಗಾರರು DD ಅವರು. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಪರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ಹೇಳಬಯಸ್ತೀನಿ.